ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿ ಈ ದಿವಸ ಕನಕಪುರ ತಾಲೂಕು ಉಯ್ಯಂಬಳ್ಳಿ ಹೋಬಳಿ ಅಡಕೆಹಳ್ಳ ಗ್ರಾಮದಲ್ಲಿ ನಮ್ಮ ಸಂಪತ್ ಕುಮಾರ್ ಸರ್ ಇದ್ದಾರೆ. ಅವ್ರಿಗೆ ನಮ್ಮ ಮೇಡಮ್ ಭಾಗ್ಯ ಮೇಡಮ್ ಅವರು ಒಂದು ನಮ್ಮ DLS ಕಂಪ್ನಿಯ ಗ್ರೋತ್ ಪ್ರಮೋಟರ್ನೆಲ್ಲ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದೀರಿ ಮೇಡಮ್? ನಾನು ಇವ್ರಿಗೆ ಸ್ಟಾರ್ಟಿಂಗಲ್ಲಿ 2 ತಿಂಗಳು ಬಂದಾಗ ಪ್ರೈಮರ್ ಮತ್ತು ದರಿತ್ರಿ ಕೊಟ್ಟಿದ್ದೆ. ನೆಕ್ಸ್ಟು 3 ತಿಂಗಳ ಹಂತದಲ್ಲಿ ಬಂದಾಗ ಹೆಂಗಾರ್ ಮತ್ತು ಗ್ರೋತ್ ಮತ್ತು ದರಿತ್ರಿ ಬಿಡಿಸಿದ್ವಿ. ಅದಾದಮೇಲೆ ಈಗ 5 ತಿಂಗಳು ಇದರಲ್ಲಿ ಬಂದಾಗ ಎಲ್ಡರು ಮತ್ತು ಗ್ರೋತು ಕಾಂಬಿನೇಷನಲ್ಲಿ ಕೊಟ್ಟಿದ್ವಿ. ಈಗ 6 ತಿಂಗಳಾಗಿದೆ. ಈಗ ಗ್ರ್ಯಾನ್ಯುವಲ್ಸ್ ಬ್ಯಾಗ್ಗಳು 10 kg ಮತ್ತು ಇದನ್ನು ಕೊಡೋಕ್ಕೆ ಹೇಳಿದ್ದಾರೆ ನಮ್ಮ ವಿಜಯ್ ಸರ್. ಇವಾಗ ಕೊಟ್ಟಿದ್ದೀನಿ ಸರ್. ನಿಮ್ಗೆ ಏನು ಅನಿಸುತ್ತೆ ಸರ್ ಅದ್ರ ಬಗ್ಗೆ? ನಮ್ಮದು ಹಂತವಾಗಿ ಉಪಯೋಗಿಸಿದ್ರಲ್ಲ, ಡೆವಲಪ್ಮೆಂಟ್ ಆಗಿದೆ ಮೇಡಮ್ ಅವರೇ. ಅವಕ್ಕೂ ಈಗ ನಿಮ್ಗೆ ಏನು ಅನಿಸುತ್ತೆ? ರಾಸಾಯನಿಕ ಗೊಬ್ಬರಕ್ಕೂ ನಿಮ್ಮ ಇದಕ್ಕೂ ಡೆವಲಪ್ಮೆಂಟ್ ಆಗಿದೆ. ಅಲ್ಲ, ತಾಳು ಯಾವ ರೀತಿ ಬಂದಿದೆ? ತಾಳು ಬಂದಿದೆ ನೋಡಿ, ಗೊತ್ತಾಗುತ್ತಲ್ಲ ತಾಳು. ಏನು ಈಲ್ಡ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು? ನಾವು ಯಾಕೆಂದ್ರೆ ನಾವು ಇಳುವರಿ ಇನ್ನ ಚೆನ್ನಾಗಿ ತೆಗಿಬೇಕು. ರಾಸಾಯನಿಕ ಗೊಬ್ಬರಕ್ಕಿಂತ ಎಷ್ಟಾಗಿ ತೆಗಿಬೇಕು. ಹೌದಾ? ಏನು ಹೇಳಕ್ಕೆ ಬಯಸ್ತಾರೆ ಈ ಒಂದು ಕಂಪ್ನಿಗೆ? ಚಿಲ್ಲಿಗೆಲ್ಲ ಉಪಯೋಗಿಸಿದ್ರಿ, ಅದು ಹೆಂಗೆ ಬಂದಿದೆ ಸರ್? ಹೌದು, ಚಿಲ್ಲಿನೂ ಚೆನ್ನಾಗಿ ಬಂದಿದೆ. ಎಲ್ಲ ಸುಂಟ್ರು ನೀವು ನೋಡಿದ್ರಲ್ಲ, ಎಲ್ಲ ಸುಂಟ್ರು ಬಂದ್ಬಿಟ್ಟಿತ್ತು. ಚಿಲ್ಲಿ ಇವಾಗೆಲ್ಲ ಚೆನ್ನಾಗಿದೆ. ಸರ್, ಈ ಒಂದು ಕಂಪ್ನಿಗೆ ನೀವು ಏನು ಹೇಳಕ್ ಬಯಸ್ತೀರಾ? ನಾನು ಒಳ್ಳೇದು ಬಯಸ್ತೀನಿ ಸರ್. ಅಲ್ಲ, ಮುಂದಕ್ಕೆ ಇದೇ ರೀತಿ ಡೆವಲಪ್ಮೆಂಟ್ ಇನ್ನೂ ಚೆನ್ನಾಗಾಗಬೇಕು. ಇನ್ನ ಜನ ನೋಡ್ಬೇಕು, ಇದನ್ನ ಇನ್ನು ಕಲಿಬೇಕು. ರೈತರು ಭಾಗವಹಿಸ್ಬೇಕು ಇದರಲ್ಲಿ. ಯಾಕೆಂದರೆ ಸುಮ್ಮನೆ ಹೇಳ್ಕೊಳ್ಳೋದಲ್ಲ, ಅದನ್ನು ಮಾಡಿ ಅನುಭವಿಸ್ಬೇಕು. ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಥ್ಯಾಂಕ್ ಯು ಸರ್. ನಿಮ್ಮ ತೋಟಕ್ಕೆ ಬಂದು ತುಂಬ ಖುಷಿ. ಒಳ್ಳೆಯದು. ನಾವು ಯಾರಿಗೆ ಹೇಳ್ಬೋದು, ಸಂಪತ್ ಕುಮಾರ್ ಸರ್ದ ಹೋಗಿ ನೋಡಿ ಅಂತ ಹೇಳ್ತೀವಿ. ಹಂಗೆ ನಾವು ಹೆಂಗೆ ಹೇಳಿದ್ವಿ ಹಂಗೆ ಫಾಲೋ ಅಪ್ ಮಾಡಿದ್ರಿ ನೀವು. ನಮ್ಗೆ ಖುಷಿ ಆಯಿತು. ಅಂತಂದಿದ್ದಲ್ಲಿ ನಾವು ಹೆಂಗೆ ಹೇಳ್ತೀವಿ ಹಂಗೆ ನೀವು ಹಂಗೆ ಫಾಲೋ ಅಪ್ ಮಾಡಿದ್ದೀರಾ. ಇನ್ನೂ ಇಳುವರಿ ಚೆನ್ನಾಗಿ ಬರಲಿ ಸರ್. ನಾವು ಮಾತ್ರ ಇಳುವರಿ ಬರೋ ತನಕ ನಿಮ್ಮ ಜೊತೆ ಫಾಲೋ ಅಪ್ ಇರ್ತೀವಿ. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು. ಈ ಒಂದು ಭಾಗದಲ್ಲಿ ಕೊಟ್ಟಿರುವಂಥ ಪ್ರಾಡಕ್ಟಿಂದ ಒಳ್ಳೆ ರಿಸಲ್ಟ್ ಬಂದಿದೆ. ಈ ಒಂದು ಪ್ರಾಡಕ್ಟನ್ನು ನೀವು ಎಲ್ಲಿ ಬೇಕಾದ್ರೂ ಧೈರ್ಯವಾಗಿ ಮೂವ್ ಮಾಡ್ಬೋದು. ಯಾಕಂದರೆ ನಿಮ್ಮ ಧೈರ್ಯನೇ ರೈತಿಗೆ ಧೈರ್ಯ ಕೊಟ್ರೆ ಆ ರೈತ ಇದನ್ನು ಬಳಸೋಕೆ ರೆಡಿ ಆಗೋದು. ಇವ್ರಿಗೂ ಅಷ್ಟೇ, ನಾವು ಬಂದಾಗ ಇವ್ರು ಬೈದಲ್ಲೇ ಇದ್ರು, ಅದನ್ನು ಧೈರ್ಯನ ಕೊಟ್ಟು ನಾವು ಪ್ರಾಡಕ್ಟ್ನ ಕೊಟ್ಟು ಒಂದು ಒಳ್ಳೆ ರಿಸಲ್ಟ್ ಬಂದೈತೆ. ಇದೇ ರೀತಿಯಾಗಿ ನೀವು ಹೊರಗಡೆನೂ ಕೊಡಿ, ಒಳ್ಳೆ ರಿಸಲ್ಟ್ ತಗೋತೀರಾ. ಮತ್ತು ನೀವು ಇದರಲ್ಲಿ ಒಂದು ಒಳ್ಳೆ ರೀತಿ ಅಚೀವ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಜೈ DLS.